ಸುಮಾರು 2 ವರ್ಷದ ಹಿಂದೆ ಮಂತ್ರಿ ಮಹಲ್ ಮುಂದೆ ಇಂಗ್ಲಿಷ್ ನಾಮಫಲಕವನ್ನು ಒಡೆದು ದೊಡ್ಡ ಪ್ರತಿಭಟನೆ ಮಾಡಲಾಯಿತು. ರಾಜಭವನದ ಎದುರಿಗಿದ್ದಂತ ಇಂಗ್ಲಿಷ್ ಪ್ರತಿಭೆ, ಇಂಗ್ಲಿಷ್ ನಾಮಫಲಕ ಅದನ್ನ ಒಡೆದಾಕದ್ದಾಯಿತು. ಇವಾಗ ಸರ್ಕಾರ 60 ಭಾಗ 40 ಭಾಗ ಅಂತ ಹೇಳಿ ಕನ್ನಡ 60 ಭಾಗ ಇರಬೇಕು, 40 ಭಾಗ ಬೇರೆ ಇರಬೇಕು ಅಂತ ಮೊದಲು ಸುಗ್ರೀವಾಜ್ಞೆ ತಂದ್ರು. ರಾಜ್ಯಪಾಲರು ಅದನ್ನ ಹಿಂದಕ್ಕೆ ಕಳಿಸಿದ್ರು. ಮತ್ತೆ ಸದನದಲ್ಲಿ ಅದು ಒಪ್ಪಿಗೆ ಪಡಿತು. ರಾಜ್ಯಪಾಲರು ಕಳಿಸಿದ್ರು. ಮತ್ತೆ ಬಂತು 28 ಕೊನೆಯ ದಿನ ಅಂತ ಹೇಳಿ ಸರ್ಕಾರದವರು ತೀರ್ಮಾನವನ್ನು ಮಾಡಿದ್ರು. 28 ಮುಗೀತು. ಈಗ ಮತ್ತೆ ಒಂದು ದಿನ ಅಂದ್ರು. ಆಮೇಲೆ ಈಗ ನೇರವಾಗಿ 15 ದಿವಸ ಮುಂದಕ್ಕೆ ಹಾಕಿದ್ದಾರೆ. ಬೇಕಾಗಿರಲ್ಲ 15 ದಿವಸ. ಕಾರಣ ಏನು? ಯಾವ ಉದ್ದೇಶಕ್ಕೆ ಮುಂದಕ್ಕೆ ಹಾಕಿದ್ರು? ಒಳ್ಳೇದಲ್ಲ. ಮುಂದಕ್ಕೆ ಹಾಕಿದ್ದು ಅಕ್ಷಮ್ಯ ಅಪರಾಧ, ಕನ್ನಡಕ್ಕೆ ಅಗೌರವ. ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹಾಕಬಾರ್ದಾಗಿತ್ತು, ಹಾಕಿದ್ದಾರೆ. ನಾವು ಇದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಈ 3-4 ದಿನದಲ್ಲಿ ಕನ್ನಡ ಒಕ್ಕೂಟ ಸಭೆಯನ್ನು ಸೇರ್ತಾ ಇದ್ದೀವಿ. ಬಹಳ ತೀವ್ರವಾಗಿ ಹೋರಾಟ ಮಾಡಿ ಕನ್ನಡ ನಾಮಫಲಕದ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇದು ಬಹಳ ಅತ್ಯಂತ ಗಂಭೀರವಾದಂಥ ವಿಚಾರ. ಪಾರ್ಲಿಮೆಂಟು ಬಹಳ ಯಾವ ಪಕ್ಷದವರು ಯಾರು ನಿಲ್ಬೇಕು, ಯಾರನ್ನ ಪಾರ್ಲಿಮೆಂಟ್ ಕಳಿಸಬೇಕು ಏನು ಅಂತೆಲ್ಲ ನಡೀತಾ ಇದೆ. ರಾಜ್ಯಸಭೆ ಅಧ್ವಾನ ಆಯ್ತು. ಹೊರಗಡೆಯವ್ರನ್ನ ನಿಲ್ಲಿಸಿದ್ರು, ಗೆಲ್ಲಿಸಿದ್ರು. ಅವ್ರಿಗೇನು ಕರ್ನಾಟಕದವ್ರನ್ನೇ ಗೆಲ್ಲಿಸಬೇಕು, ಕನ್ನಡಿಗರನ್ನೇ ಗೆಲ್ಲಿಸಬೇಕು. ಯಾವ ಪಾರ್ಟಿಯವರಿಗೂ ಪಕ್ಷದವರಿಗೂ ಒಂದು ಪ್ರಾಮಾಣಿಕವಾದಂತ ಸಿದ್ಧಾಂತ ಇಲ್ಲ. ಪಾರ್ಲಿಮೆಂಟ್ಗೆ ಹೋಗೋರು ಯಾರು ಹೋಗ್ಬೇಕು? ಎಂತವ್ರು ಹೋಗ್ಬೇಕು? ಕನಿಷ್ಠ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ರಾಜ್ಯದ ಬಗ್ಗೆ ಗೌರವವಾಗಿ ಮಾತಾಡ್ತಕ್ಕಂಥವ್ರು ಹೋಗ್ಬೇಕು. ಅವ್ರು ಯಾರೇ ಇರಲಿ. ನೀವಾದ್ರೂ ಹೋಗಿ, ನಿಮ್ಮ ಮಕ್ಕಳನ್ನಾದ್ರೂ ಕಳಿಸಿ, ನಿಮ್ಮ ಹೆಂಡತಿರನ್ನಾದ್ರೂ ಕಳಿಸಿ, ಅಭ್ಯಂತರ ಇಲ್ಲ. ಆದರೆ ಕರ್ನಾಟಕದ ಬಗ್ಗೆ, ಈ ನಾಡಿನ ಬಗ್ಗೆ, ನಾಡಿನ ಅಭ್ಯುದಯದ ಬಗ್ಗೆ ಇದುವರೆಗೂ ಯಾರು ಮಾತಾಡಲಿಲ್ಲ. ಈ ಕ್ಷಣದವರೆಗೂ ಮಾತಾಡ್ತಕ್ಕಂಥವ್ರು ಕಳಿಸಿ. ರಾಜ್ಯದಲ್ಲಿ ನೆಲ ಜಲದ ಬಗ್ಗೆ ಎಷ್ಟು ಹೋರಾಟ ಮಾಡಬೇಕಾಗಿದೆ. ಪಾರ್ಲಿಮೆಂಟ್ನಲ್ಲಿ ಕನ್ನಡದಲ್ಲೇ ಮಾತನಾಡಲಿ. ಕನ್ನಡದಲ್ಲಿ ಈ ರಾಜ್ಯದ ಬಗ್ಗೆ ನೀವು ಕೂಗಿ ಹೇಳಿದ್ರೆ ಪ್ರಧಾನಮಂತ್ರಿ ಕುಳಿತಿರ್ತಕ್ಕಂಥ ಪ್ರಧಾನಮಂತ್ರಿಯವರಿಗೆ, ಮಂತ್ರಿಗಳಿಗೆ, ಕೇಂದ್ರದ ವರಿಷ್ಠರಿಗೆ ಯಾರು ಇವ್ರು ಕೂಗ್ತಾ ಇರೋರು, ಯಾವ ರಾಜ್ಯದವರು ಅಂತೇಳಿ ಕನಿಷ್ಠ ಅವ್ರ ಕಿವಿಗೆ ಹೋಗುತ್ತೆ. ಇಲ್ಲಿ ಕೂಗ್ತಕ್ಕಂಥವ್ರು ಯಾರೂ ಇಲ್ಲ. ಇದು ಒಳ್ಳೇದಲ್ಲ. ಪಾರ್ಲಿಮೆಂಟ್ ಅಂತಂದ್ರೆ ರಾಜಕೀಯ ಮಾಡಬೇಡಿ, ಜಾತಿ ಮಾಡಬೇಡಿ, ಹಣವಂತರು ಮಾಡಬೇಡಿ, ನಿಮ್ಮ ಸಂಬಂಧಿಕರು ಮಾಡಬೇಡಿ. ಈ ರಾಜ್ಯಕ್ಕೆ ಯಾರು ಬೇಕು, ಈ ರಾಜ್ಯದ ಸಮಸ್ಯೆ ಬಗ್ಗೆ
ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಪ್ರಾಮಾಣಿಕವಾಗಿ ಮಾತನಾಡಬೇಕು. ಅಂತ ಅವ್ರನ್ನ ನೀವು ಪಕ್ಷದವರು ಆರಿಸಿ. ಇಲ್ಲ ರಾಜ್ಯದಲ್ಲಿ ಕನ್ನಡಿಗರು ಇದ್ರೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇದ್ರೆ, ಕನಿಷ್ಠ ನನಗಂತೂ ಬೇಡ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾರನ್ನಾದ್ರೂ ಒಬ್ಬರು ಕಳಿಸಿ. ಇಡೀ ರಾಜ್ಯಕ್ಕೆ ಯಾರನ್ನಾದ್ರೂ ಒಬ್ಬರು ಕಳಿಸಿ. ಇದು ಕನ್ನಡಿಗರ ಉದ್ಯೋಗ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಇವಾಗ? ಬಿಹಾರದವರು, ಉತ್ತರ ಪ್ರದೇಶದವರು, ತಮಿಳುನಾಡಿನವರು, IT BT ಎಲ್ಲ ಹೊರಗಡೆಯವರು ಬರ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಕನ್ನಡಿಗರ ಉದ್ಯೋಗದ ಬಗ್ಗೆ ಸರೋಜಿನಿ ಮಹಿಷಿ ವರದಿ ಮೂಲೆ ಗುಂಪಾಯ್ತು. ಕನ್ನಡಿಗರ ಉದ್ಯೋಗದ ಬಗ್ಗೆ ನಿಮ್ ನಿಲ್ವೇನು? ಸರ್ಕಾರದ ನಿಲ್ವೇನು? ಕನ್ನಡಿಗರ ಉದ್ಯೋಗ ಇವತ್ತು ನಮ್ಮ ಕಾರ್ಖಾನೆಗಳು ಎಲ್ಲ ಮುಚ್ಚಿದ್ದಾಯ್ತು. ನೂತನ ವಿದ್ಯುತ್ ಕಾರ್ಖಾನೆ ಮುಚ್ತು, ಮೈಸೂರು ಲ್ಯಾಂಪ್ ಮುಚ್ತು, HMT ಮುಚ್ತು, ಕಬ್ಬಿಣದ ಕಾರ್ಖಾನೆ ಮುಚ್ತು, ITI ಮುಚ್ತು. ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳವರು IT BT ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದೀರಿ. ಈಗ ನೀವು ಸರ್ವೆ ಮಾಡಿಸಿ, ಸಂಪೂರ್ಣ ಸರ್ವೆ ಮಾಡಿಸಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಎಷ್ಟು, ಬೇರೆ ಭಾಷೆಯವರು ಕೊಟ್ಟಿರ್ತಕ್ಕಂಥ ಕೆಲಸ ಎಷ್ಟು, ಬೇರೆ ರಾಜ್ಯದಲ್ಲಿ ನಮಗೆ ಎಷ್ಟು ಪಾಲು ಕೊಟ್ಟಿದ್ದಾರೆ ಎಲ್ಲ ನೋಡಿ. ಮೊದಲು ಕರ್ನಾಟಕದಲ್ಲಿ ಎಷ್ಟು ಜನ ಕನ್ನಡಿಗರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ ಅಂತೇಳಿ ಭದ್ರವಾಗಿ ಅದನ್ನ ತನಿಖೆ ಮಾಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಕನ್ನಡಿಗರ ಉದ್ಯೋಗಕ್ಕಾಗಿ ತೀವ್ರವಾದಂತ ಹೋರಾಟ ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಮತ್ತೊಂದು ಬಹಳ ಪ್ರಾಮುಖ್ಯವಾಗಿ, ಕಾವೇರಿ ನೀರು ಬಿಟ್ಬಿಟ್ರು. ಯಾರ ಮಾತನ್ನು ಕೇಳಲಿಲ್ಲ. ಹೋರಾಟಗಳು, ಬಂದ್ಗಳು ಏನಾದರೂ ಕೇಳಲಿಲ್ಲ. ಬೆಂಗಳೂರು ಇವತ್ತು ದಗದಗೆಯಲ್ಲಿ, ಬೆಂಕಿಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಬೆಂಗಳೂರು ನೀರಿಲ್ಲ. ಕಾರಣ ಏನು? ಕಾವೇರಿ ನೀರನ್ನ ಲಂಗು ಲಗಾಮಿಲ್ಲದೆ ನೀವು ತಮಿಳುನಾಡಿಗೆ ನೀರು ಬಿಟ್ರಿ. ಇದು ನಿಜಕ್ಕೂ ಅಪರಾಧ. ತಮಿಳುನಾಡಿಗೆ ನೀರು ಬಿಟ್ರಿ. ಎಂದೂ ಬೆಂಗಳೂರಿಗೆ ಈ ಪರಿಸ್ಥಿತಿ ಬಂದಿರಲಿಲ್ಲ. ಬೀದಿ ಬೀದಿಯಲ್ಲಿ ಇವತ್ತು ಬಿಂದಿಗೆಯನ್ನು ಹಿಡಿದು ಮಹಿಳೆಯರು ಹೊರಗೆ ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತಿನ ಪರಿಸ್ಥಿತಿಗೆ ಸರ್ಕಾರ ಏನ್ ಹೇಳ್ತೀರಿ ನೀವು? ಎಲ್ಲೂ ನೀರು ತೊಂದರೆ ಆಗಬಾರ್ದು, ತೊಂದರೆ ಅನುಭವಿಸಬಾರದು. ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಇವತ್ತು ಮಹಿಳೆಯರು ಬಿಂದಿಗೆ ಹಿಡಿದು ಬೀದಿಗೆ ಬರ್ತಾ ಇದ್ದಾರೆ. ಇದನ್ನ ತಪ್ಪಿಸಬೇಕಾದ್ದು ಕರ್ನಾಟಕ ಸರ್ಕಾರದ ಕರ್ತವ್ಯ. ನಾವು ಎಲ್ಲ ನೋಡ್ತೀವಿ. 15 ದಿವಸದೊಳಗಾಗಿ ಇವರು ನೀರನ್ನ ಕೊಡದೇ ಇದ್ರೆ ನಾವು ರಸ್ತೆಯಲ್ಲಿ ಖಾಲಿ ಬಿಂದಿಗೆಗಳ ಭಾರಿ ಮೆರವಣಿಗೆಯನ್ನು ಮಾಡ್ತೀವಿ. ನೀರಿಗಾಗಿ ಹೋರಾಟ ಮಾಡ್ತೀವಿ. ರಸ್ತೆಯಲ್ಲಿ ನಿಂತು ಖಾಲಿ ಬಿಂದಿಗೆಗಳ ಪ್ರದರ್ಶನ ಮಾಡ್ತೀವಿ. ಹೋರಾಟಕ್ಕೆ ತಯಾರಾಗಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.